ಕನ್ನಡ ಬೆಳೆಸಿ ಹೇಳು ಸರ್. ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನೀವು ಕೂಡ ಇದನ್ನ ಎಲ್ರು ನೋಡ್ಲೇಬೇಕು. ಮುಖ್ಯವಾಗಿ ಫ್ಯಾಮಿಲಿ ಮೆಂಬರ್ಸ್ ಇದನ್ನ ನೋಡಿದ್ರೆ ಫ್ಯಾಮಿಲಿಲಾಗೋ ಈ ಕಲಹಗಳೆಲ್ಲ ಇರುತ್ತಲ್ಲ ಆದಷ್ಟು ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೋತೀನಿ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನನಗಂತೂ ಅಪ್ಪನೇ ನೆನಪಾಗ್ತಾ ಇದ್ರೆ, ಯಾಕಂದ್ರೆ ನಾನು ಕೂಡ ಫ್ಯಾಮಿಲಿಯಿಂದ ಸ್ವಲ್ಪ ದೂರನೇ ಇದ್ದೀನಿ. ಅವ್ರ ಊರಲ್ಲಿದ್ರೆ ನಾನು ಇಲ್ಲಿದ್ದೀನಿ. ಯಾವಾಗ ಕಾಲ್ ಮಾಡಿದಾಗ್ಲೂ ಆಗಿರ್ಬೋದು, ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಡೋಂಟ್ ನೆಗ್ಲೆಕ್ಟ್. ಪೇರೆಂಟ್ಸ್ ಆರ್ ತುಂಬಾ ಪ್ರಿಷಿಯಸ್. ಲಾಸ್ಟ್ ಅಲ್ಲಿ ಇರೋ ಟ್ವಿಸ್ಟ್ ಕೂಡ ಮಜ್ವೆ ಆಗಿದೆ. ಅದು ಅಲ್ಲಲ್ಲ ಇದು ಅಂತ ಹೇಳ್ತಾರಲ್ಲ, ಅಲ್ಲಿ ಎಲ್ರಿಗೂ ಕೂಡ ಹಾರ್ಟ್ಗೆ ಅದು ವಿಜಿಲ್ ಬೀಳೋ ಅಂತ ಒಂದು ಡೈಲಾಗ್ಸ್. ಅದು ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇಲ್ಲೀಗ ಅದೇ ಸೊಸೆ ಅಂತ ಯಾರು ಬರ್ತಾರೆ ಅವ್ರು ಈ ಮೂವಿನ ಫಸ್ಟ್ ತೋರಿಸ್ಬೇಕು. ಅವ್ರಿಗೆ ಈಗ ಹೊಸದಾಗಿ ಯಾರು ಮದ್ವೆ ಆಗ್ತಾರಲ್ಲ ಅವ್ರಿಗೆಲ್ಲ ಫಸ್ಟ್ ಈ ಮೂವಿನ ತೋರಿಸ್ಬೇಕು. ನೆಕ್ಸ್ಟ್ ಏನಾದ್ರು ಆದ್ರೆ ಈ ತರ ಇರ್ತಾರೆ ನಿಜವಾಗಿ ಫ್ಯಾಮಿಲಿಯಲ್ಲಿ. ತಂದೆ ತಾಯಿ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ ಯಾವತ್ತು. ಕೆಟ್ಟ ಮಕ್ಳಿರ್ಬೋದು, ಕೆಟ್ಟ ತಂದೆ ತಾಯಿ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆದ್ರೆ ಅನ್ಕೋತೀವಿ ಕೆಲವ್ರು ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ. ಅವ್ರಿಗೂ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ ಅಲ್ವಾ, ಆಬ್ವಿಯಸ್ಲಿ ಒಂದು ಹೊಸೊಬ್ರು ಬರ್ತಿದಾರೆ ಅಂದಾಗ. ಸೊ ಇದನ್ನ ನೋಡಿದಾಗ ಅವ್ರಿಗೆ ಇಲ್ಲ ಅಂತ ಒಂದು ಕ್ಲಾರಿಟಿ ಸಿಗ್ಬೋದು. ಸೊ ಮಸ್ಟ್ ವಾಚ್ ಅಪ್ಪ. ಐ ಲವ್ ಯು. ಥ್ಯಾಂಕ್ ಯು. ಹಾಗೆ ನಾನು ಒಂದು 5 ನಿಮಿಷ ಒಂದು 10 ಇದಾದ್ಮೇಲೆ ನಾನು ಹೊರಗಡೆ ಬರ್ತಾ ಇದ್ದೀನಿ. ಏನಕ್ಕಂತಂದ್ರೆ ಕೆಲವೊಂದು ವಿಷಯಗಳನ್ನ ಅವರು ನಮ್ಗೆ ಒಂದು ಅಂದ್ರೆ ಸ್ವಲ್ಪ ಮೂವಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ. ಅದು ಹೇಳ್ಬೇಕು. ಪ್ಲಸ್ ಅಂಡ್ ಮೈನಸ್ ಒಂದೇ ಹೇಳಿದ್ರೆ ಒಂದ್ ತರ ಏನೋ ಬಕೆಟ್ ಹಿಡ್ದಂಗೆ ಇರುತ್ತೆ. ಹಿಂಗೆಲ್ಲ ನಾವು ಬರಲ್ಲ. ಯಾಕಂದ್ರೆ ಕನ್ನಡ ಫಿಲ್ಮು ಇವಾಗ ಇತ್ತೀಚೆಗೆ ಬರ್ತಾ ಇರೋ ಫಿಲ್ಮ್ ಹೆಂಗಿದೆ ಅಂತಂದ್ರೆ ಒಂದಕ್ಕಿಂತ ಒಂದು ಏನು ಲಾಸ್ಟ್ ಒಂದು ಸೀನ್ ಇದೆ. ಅದ್ರಲ್ಲಿ ಲಾಸ್ಟ್ ಒಂದು ಸೀನ್ ಒಂದು ಎಲ್ಲರ ಫೋಟೋ ಅವ್ರ ತಂದೆ ಮೆಮೊರೀಸ್ ನ ರೀಶೇರ್ ಮಾಡ್ತಾರೆ. ಸೂಪರ್ ಸೂಪರ್ ಸರ್. ಮೂವಿ ತುಂಬಾ ಚೆನ್ನಾಗಿದೆ. ಇಂಥ ಮೂವಿನ ಸುಮಾರು ವರ್ಷ ನೋಡಿರಲಿಲ್ಲ. ಸುಮಾರು ಟ್ವಿಸ್ಟ್ಗಳಿದೆ. ನಾವು ಮಗು ದತ್ತು ತಗೋದಾರೆ ಅಂತ ಅನ್ಕೊಂಡಿದ್ದೋ, ಬಟ್ ಇಲ್ಲಿ ತಂದೆನೇ ದತ್ತು ತಗೊಂಡಿರೋದು ಇತಿಹಾಸ ಅನ್ಸುತ್ತೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಮತ್ತೆ ಎಷ್ಟೋ ಸಾವಿರ ಜನಕ್ಕೆ ಒಬ್ರು ಇಂಥ ತಂದೆ ಸಿಗೋದು, ಪ್ರೀತಿ ಸಿಗೋದು. ಬಟ್ ನಮ್ಮನೆ ಕಡೆ ಆದ್ಮೇಲೆಲ್ಲ ವಾಡ್ದೋಡ ಬುದ್ಧಿ ಕಲಿಸ್ತಾ ಇರ್ತಾರೆ. ಆ ಥರ ನಾವು ನೋಡಿರೋದೇ ಫಸ್ಟ್ ಟೈಮ್. ಈ ಥರ ಸೂಪರ್ ಆಗಿದೆ. ಎಲ್ಲ ಬಂದು ನೋಡೋಕೆ ಇಷ್ಟಪಡ್ತೀನಿ. ಈಗಿನ ಜನರೇಷನ್ ಅಲ್ಲಿ ಇದೇ ತರ ಆಗುತ್ತೆ. ಯಾಕಂತಂದ್ರೆ ಫಸ್ಟ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂತಾರೆ. ಮದುವೆ ಆದ್ಮೇಲೆ ಹೆಂಡತಿ ತಿರ್ಮ ಆ ಮಾತು ಕೇಳ್ಬಿಟ್ಟು ತಂದೆ ತಾಯಿನ ಹೊರಗಡೆ ಹಾಕ್ತಾರೆ. ಅದು ಯೂಶುವಲ್ ಜನರೇಷನ್ ಏನ್ ಹೇಳ್ತೀರಾ ಸರ್? ಆ ಜನರೇಷನ್ಗೆ ಹೇಳೋದಂತಂದ್ರೆ ಈ ಮೂವಿ ನೋಡಿದ್ರು ಅವ್ರೇನು ಕಲಿಯಲ್ಲ. ಫ್ಯಾಕ್ಟ್ ಟು ಬಿ ಫ್ರ್ಯಾಂಕು, ಅಷ್ಟು ಕೋಟಿ ಆಸೆ ಇಟ್ಕೊಂಡು ಮೂವಿ ನೋಡಿ ಏನು ಕಲಿಯಲ್ಲ. ಬಟ್ ಆದ್ರೂ ಒಂದು ತಂದೆದು ವ್ಯಾಲ್ಯೂ ಗೊತ್ತಾಗುತ್ತಲ್ಲ, ಅದು ಅವ್ರಿಗೆ ಅನ್ಸ್ಬೋದೇನೋ ಅಂತ ಅನ್ಸುತ್ತಷ್ಟೇ. ಬಟ್ ಅವ್ರೆಲ್ಲ ಬಂದು ನೋಡಿದ್ರೆ ಮೋಸ್ಟ್ ಚೇಂಜ್ ಆಗ್ಬೋದೇನೋ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಎಷ್ಟು ಕೊಡ್ತೀರಾ ರೇಟಿಂಗ್? ಸರ್ ರೇಟಿಂಗ್ ನಾನು ಚಿಕ್ಕ ಹುಡುಗ ಇಷ್ಟು ದೊಡ್ಡ ಮೂವಿ ಇಷ್ಟು ಚೆನ್ನಾಗಿ ಬಂದಿದೆ ಮೂವಿ. ಮತ್ತು ನಮ್ಮ ಫ್ರೆಂಡ್ ಜೀವಿತ ಅವ್ರು ಕೂಡ ಇದೆಲ್ಲ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. 100 ಕೊಡ್ತೀನಿ ಸರ್. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.